ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ದ್ಯಾಟ್. ಸೊ ಆ್ಯಂಡ್ ತುಂಬ ದಿನ ಆದಮೇಲೆ ಕೇಳ್ತಾ ಇದ್ದೀನಿ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಏನಪ್ಪ ಅಂತ ಅಂದರೆ ನಮ್ಮ ಅಣ್ಣನ ಮದುವೆ ವ್ಲಾಗ್ ಆಗಿರುತ್ತೆ. ಆಯ್ತು ಮೇಡಮ್. ಸರಿ ನೋಡಿದ್ರಲ್ಲ ಹೇಗಿತ್ತು ಹಳದಿ ಶಾಸ್ತ್ರ ಅಂತ. ಹಳದಿ ಶಾಸ್ತ್ರದಲ್ಲಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಪೂಜೆ ಇತ್ತು. ಏನಪ್ಪ ಪೂಜೆ ಅಂದರೆ, ನಾವು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿದ್ದು. ನಮ್ಮ ಮನೆ ದೇವ್ರು ಬಂದುಬಿಟ್ಟು ಆದಿಚುಂಚನಗಿರಿಯಲ್ಲಿರೋ ಕಾಲಭೈರೇಶ್ವರ. ಫಸ್ಟು ನಾವು ಅವರಿಗೆ ಪೂಜೆ ಮಾಡಾದ್ಮೇಲೆ ಮುಂದಿನ ಕೆಲಸ ಎಲ್ಲ ಮಾಡೋದು. ಅದಾದಮೇಲೆ ನೆಕ್ಸ್ಟ್ ಡೇ ನೈಟ್ ರಿಸೆಪ್ಷನ್ ಇತ್ತು. ನಾನು ಅಮ್ಮ ಬೇಗ ರೆಡಿಯಾಗಿ ಹೋದ್ವಿ. ಅದಾದಮೇಲೆ ಅಲ್ಲಿ ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು. ಅದಾದಮೇಲೆ ಮೈಸೂರಿಂದ ಅಂದರೆ ಎಲ್ಲರೂ ನೆಂಟರು ಬಂದಿದ್ದರು. ಸೊ ಆ್ಯಂಡ್ ನಾನು ನಮ್ಮ ಅಕ್ಕನ ಮಕ್ಕಳು, ನನ್ನ ತಂಗಿಯರೆಲ್ಲರೂ ಕೂಡ ನಮ್ಮ ಭಾವನ ಜೊತೆಗೆ ಹೋಗ್ತಾ ಇದ್ವಿ. ಅಂದರೆ ಹೊರ್ಗಡೆ ತುಂಬ ದಿನ ಆದಮೇಲೆ ಸಿಕ್ಕಿದ್ರಿಂದ ಹಾಗೆ ಹೊರ್ಗಡೆ ಹೋಗಿ ಬಂದ್ವಿ ಸ್ವಲ್ಪ ಹೊತ್ತು. ಸೊ ಹಾಗೆ ರಿಸೆಪ್ಷನ್ ನಡೀತಾ ಇತ್ತು, ನಾವು ಕೂಡ ಕೂತ್ಕೊಂಡಿದ್ವಿ ಹಾಗೆ. ಸೊ ಹಾಗೆ ನಮ್ಮ ಅಣ್ಣನ ಮದುವೆಗೆ ನನ್ನ ಫ್ರೆಂಡ್ ಮತ್ತು ಅವರಮ್ಮ ಇಬ್ಬರು ಕೂಡ ಬಂದಿದ್ದರು. ಅವ್ರನ್ನ ನಮ್ಮಮ್ಮ ಮಾತಾಡಿಸ್ತಾ ಇದ್ರು. ಈಗ ಊಟಕ್ಕೆ ಕೂತಿದ್ದೀವಿ. ನಮ್ಮ ಆಂಟಿನೂ ರೆಡಿ ಇದ್ದಾರೆ ಬ್ಯಾಟಿಂಗ್ ಮಾಡೋಕ್ಕೆ. ನಾವೆಲ್ಲ ರೆಡಿ ಇಲ್ಲ. ಅಲ್ಲಿ ನೋಡಿ ಗೈಸ್, ನಮ್ಮ ಅಮ್ಮನೂ ರೆಡಿ ಇದ್ದಾರೆ. ಇಲ್ಲಿ ಸಿಂಚನೂ ರೆಡಿ ಇದ್ದಾಳೆ. ಇವತ್ತು ಫುಡ್ ಕಾಂಪಿಟೇಷನ್ಸ್. ಇವಳಂತೂ ಫೋನಲ್ಲಿ ಮುಳುಗೋಗಿದ್ದಾಳೆ. ಈಗ ಗೈಸ್, ಮೋನಿಶಾ ಒಬ್ಬರು ಮಿಸ್ಸಿಂಗ್ ಗೈಸ್. ಬೇಜಾರಾಗ್ತದೆ ಗೈಸ್. ಸುಮ್ಮನೆ ಕತ್ತಿದ್ದಾಳೆ, ತಿನ್ನಕ್ಕೆ ಬಂದವಳು. ಇಲ್ಲ ಗೈಸ್, ಯಾವ ಥರ ರೆಡಿ ಆಗಿದ್ದಾಳೆ ಅಂತ ನೋಡೋಕೆ ಬಂದೆ ಗೈಸ್. ನಾನು ನನ್ನ ಪ್ರಿನ್ಸಸ್ ಥರ ರೆಡಿ ಆಗಿದ್ದಾಳೆ ಅಂತ. ನಾಚಿಕೆ ಗೈಸ್, ಅಲ್ಲಿ ನಾಚಿಕೆ ಆಗ್ತಿದೆ. ಗೈಸ್ ಬಿಸಾಕಿ ಮಾತಾಡ್ತಿರುತ್ತಾರೆ. ಸ್ವಲ್ಪ ಕಮೆಂಟಲ್ಲಿ ಬೈರಿ. ನೋಡಿ ಗೈಸ್, ಆ ಅಕ್ಕನ ಬಾಟ್ಲಿ ಸೊಟ್ಟ ಆಗಿಬಿಟ್ಟಿದೆ.
ಇದಿಷ್ಟು ರಿಸೆಪ್ಷನ್ ಬ್ಲಾಗ್ ಆಗಿತ್ತು. ಸೊ ತುಂಬಾ ಚೆನ್ನಾಗಿತ್ತು ರಿಸೆಪ್ಷನ್ ಅಂತೂ. ಅದಾದಮೇಲೆ ಊಟ ಮಾಡಬೇಕಂತೂ ಕೇಳಲೇಬೇಡಿ, ಅಷ್ಟು ನಗಾಡಿದ್ದೀನಿ ನಾನಂತೂ. ನನ್ನ ಫ್ರೆಂಡು, ನನ್ನ ತಂಗಿ ಎಲ್ಲರೂ ಕೂಡ ಜೋಕ್ ಮಾಡಿಕೊಂಡು ನಗಾಡ್ಕೊಂಡಿದ್ವಿ. ಅದರಲ್ಲೂ ನನ್ನ ತಂಗಿನೂ ಕೂಡ ನನ್ನ ಫ್ರೆಂಡಿಗೆ ಬಿಟ್ಟಿಲ್ಲ ನೋಡಿ, ಆ ರೀತಿ ಕಾಮಿಡಿ ಮಾಡ್ತಾಯಿದ್ಲು. ಸೊ ಅದೆಲ್ಲ ಆದಮೇಲೆ ನನ್ನ ಫ್ರೆಂಡು ಮತ್ತು ಅವ್ರ ಅಮ್ಮ ಇಬ್ಬರು ಕೂಡ ಮನೆಗೆ ಹೊರಟರು. ಅದಾದಮೇಲೆ ನೈಟ್ ಬಳೆ ಶಾಸ್ತ್ರ ಇತ್ತು ನಮ್ಮ ಅತ್ತಿಗೆದು. ಮುಹೂರ್ತ ಎಲ್ಲ ಮುಗಿಯೋಷ್ಟೊತ್ತಿಗೆ ನನಗಂತೂ ಸುಸ್ತಾಗಿ ಹೋಗಿತ್ತು, ಅದು ಕೂತಿದ್ವಿ. ಅದಾದಮೇಲೆ ಅಕ್ಕ ಕೂಡ ಮನೆಗೆ ಹೊರಟರು. ಅದಾದಮೇಲೆ ನಮ್ಮಣ್ಣನ ಫ್ರೆಂಡ್ ಇಬ್ಬರು ಕೂಡ ಬಂದಿದ್ದರು. ಮೇಲೆ ಮೇಲೆ ಜಾಗ ಮಾಡ್ಬೋದು. ಅವರು ಚೇತನ ಅಕ್ಕಿ ತಟ್ಟೆ ಹೇಳಿದ್ದೀನಿ ಸುಮ್ಮನಿರು. ನಂಬರ್ ಸೇವ್ ಮಾಡ್ಕೊಂಡಿರೋ. ಅಲ್ಲಲ್ಲ ನಂಬರ್ ಸೇವ್ ಮಾಡ್ಕೊಂಡ್ರು. ಒಂದು ರಿಂಗಿಗೆ ಬರ್ತೀನಿ. ಒಂದು ರಿಂಗಿಗೆ ಬರ್ತೀನಿ ಅಂದೆ. ಇದು ಬೀಗ್ರೂಟದ ದಿನ. ಬಟ್ ನಾನು ಬೀಗ್ರೂಟಕ್ಕೆ ಹೋಗೋಕ್ಕಾಗಿರಲಿಲ್ಲ, ಯಾಕಂತಂದರೆ ನನಗೆ ಕಾಲೇಜ್ ಇದ್ದಿದ್ದರಿಂದ ಕಾಲೇಜಿಗೆ ಹೋಗಿದ್ದೆ ನಾನು. ಹಾಗಾಗಿ ಬೀಗ್ರೂಟ ಮಿಸ್ ಮಾಡಿಕೊಂಡೆ. ಬಟ್ ನಾನು ಈವ್ನಿಂಗ್ ದೊಡ್ಡಮ್ಮ ಮನೆಗೆ ಹೋಗಿದ್ದೆ. ಅಷ್ಟೇ
ಹೂವು ಮುಡ್ಸು ಬಲಗಾಲು ಒಳಗಾಗ್ತ್ಯಾ ನಮ್ಮ ಅಪ್ಪನ ಮನೆ ಹಾಲು ಉಕ್ದಂಗೆ ಉಕ್ಲಿ ಅಂದ್ಬಿಟ್ಟು ಎಷ್ಟು ದಣಿ ಇರನ್ಬೇಕು ಇನ್ನು ಜೋರಾಗಿ ಎರ್ಚು ತಟ್ಟೆ ಮೂಸತ್ ಹೇಳು ಜೋರಾಗಿ ಹೇಳಿ ಬಿಡು ಅದಕ್ಕೆ ಬಾರೋ ಬೇರಪ್ಪ ಇಲ್ಲ ಸೊ ಇದಿಷ್ಟು ನಮ್ಮ ಅಣ್ಣನ ಮದುವೆ ವ್ಲಾಗ್ ಆಗಿತ್ತು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.